ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಆಷಾಢ ಮಾಸದಲ್ಲಿ ಬರುವಂತಹ ಗುಪ್ತ ನವರಾತ್ರಿಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ನವರಾತ್ರಿನ ಗುಪ್ತವಾಗಿನ ಆಚರಣೆಯನ್ನು ಮಾಡಲಾಗತ್ತೆ ನೋಡ್ರಿ. ಶರನ್ನವರಾತ್ರಿ ಬೇರೆ, ಅದು ದಸರಾ ಟೈಮಲ್ಲಿ ಆಚರಣೆ ಮಾಡುವಂಥದ್ದು. ಈ ಒಂದು ಆಷಾಢ ಮಾಸದಲ್ಲಿ ಬರುವಂಥ ಈ ನವರಾತ್ರಿ ನೋಡ್ರಿ, ಇದು ಗುಪ್ತ ನವರಾತ್ರಿ. ಈ ಒಂದು ಗುಪ್ತ ನವರಾತ್ರಿ ಯಾವಾಗ ಇದೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಗುಪ್ತ ನವರಾತ್ರಿ ನೋಡ್ರಿ ಕೇವಲ ಹಬ್ಬ ಅಲ್ಲ, ಇದು ಏನಂತಂದ್ರೆ ಇದು ದೈವಿಕ ತಾಯಿ ಒಂದು ಮೌನ ಒಂದು ಆಹ್ವಾನ ಅಂತಲೇ ಹೇಳ್ಬೋದು ನೋಡ್ರಿ. ಈ ಶರನ್ನವರಾತ್ರಿ ಆಚರಣೆ ಹೆಂಗಿರ್ತಂದ್ರೆ ಅತ್ಯಂತ ಭವ್ಯವಾಗಿ ಆಚರಣೆಯನ್ನು ಮಾಡ್ತೀವಿ. ಬಟ್ ಇದು ಗುಪ್ತ ನವರಾತ್ರಿ ಏನಂತಂದ್ರೆ ಇದನ್ನು ಏನೂ ಆ ಥರ ಬಾಹ್ಯವಾಗಿ ತೋರಿಸ್ಕೊಳ್ಳೋಷ್ಟು ಇರೋಂಗಿಲ್ಲ. ಇದು ಏನಂದರೆ ನಮ್ಮ ಮನಸ್ಸಿಗೆ ಮತ್ತು ಅಷ್ಟೇ ಇದು ಇರುತ್ತೆ ನೋಡ್ರಿ. ಮನೆಯಲ್ಲಿ ಮಾಡುವಂತಹ ಒಂದು ಪೂಜೆ ಆಗಿರ್ಬೋದು, ಯಾವುದಾಗಿರ್ಬೋದು. ಇಲ್ಲಿ ಏನಂತಂದ್ರೆ ಇದು ಶಬ್ದದಲ್ಲಿ ಅಲ್ಲ, ಏನಂದರೆ ಇದು ಒಂಥರ ನಿಶ್ಚಲತೆಯಲ್ಲಿ ಮಾಡುವಂತಹದ್ದು ಅಂತಲೇ ಹೇಳ್ಬೋದು. ಈ ಪವಿತ್ರ ನವರಾತ್ರಿ ನೋಡ್ರಿ ವರ್ಷಕ್ಕೆ ಏನಂತಂದರೆ 2 ಬಾರಿ ಬರ್ತೈತಿ. ಮತ್ತು ಭಕ್ತಿಯನ್ನು ಆಳಗೊಳಿಸಲು ಮತ್ತು ಏನಂದ್ರೆ ಮನಸ್ಸನ್ನು ಶಿಸ್ತುಗೊಳಿಸಲು ಈ ಒಂದು ಏನಂದ್ರೆ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಅದ್ರ ಜೊತೆಗೆ ದೈವಿಕ ಶಕ್ತಿಯ ಒಂದು ಆಹ್ವಾನ ಮಾಡಲು ಕೂಡ ಇದು ಏನಂತಂದ್ರೆ ಪ್ರಾಮಾಣಿಕ ಅನ್ವೇಷಕರಿಗೆ ಇದು ವಿಶೇಷ ಒಂದು ನವರಾತ್ರಿ. ಇದು ಯಾರು ಕೆಲವರು ಆಚರಣೆ ಮಾಡ್ತಾರೆ, ಕೆಲವರು ಮಾಡೋಂಗಿಲ್ಲ. ಆಚರಣೆ ಮಾಡ್ತಿರೋರು ಕೂಡ ಕೆಲವು ಸರಳವಾಗಿ ಪೂಜೆಯನ್ನು ಮಾಡ್ಕೋತಾರೆ ನೋಡ್ರಿ. ಗುಪ್ತ ನವರಾತ್ರಿ ಅಂತಂದರೆ ಏನಪ್ಪ ಅಂದ್ರೆ ಗುಪ್ತವಾಗಿ ಅಂದರೆ ಗುಪ್ತ ಅಂತಂದ್ರೆ ಗುಪ್ತ ಅಥವಾ ಸೂಕ್ಷ್ಮ. ಗುಪ್ತ ಪದದ ಅರ್ಥ ಏನಂದ್ರೆ ಗುಪ್ತ ಅಥವಾ ಸೂಕ್ಷ್ಮ ಅಂತಂದು ಹೇಳ್ತಾರೆ. 9 ದಿನಗಳಲ್ಲಿ ಏನಂತಂದರೆ ಈ ಒಂದು ಪೂಜೆಯನ್ನು ಬಾಹ್ಯ ಪ್ರದರ್ಶನ ಏನೂ ಇಲ್ಲದೇ ಖಾಸಗಿಯಾಗಿ ವೈಯಕ್ತಿಕವಾಗಿ ಮಾಡಲಾಗುತ್ತೆ. ಆದ್ದರಿಂದ ಇದನ್ನೇನಂದ್ರೆ ಗುಪ್ತ ನವರಾತ್ರಿ ಅಂತ ಕರೀತಾರೆ. ಇದರ ನಿಜವಾದ ಸಾಧನೆ ಏನಂದ್ರೆ ಹೃದಯದೊಳಗೆ ನಡೀತೈತೆ ನೋಡ್ರಿ. ನಿಜವಾದ ದೇವಿಯ ಆರಾಧನೆ ಅಂತಲೇ ಹೇಳ್ಬೋದು. ಕೋಪ, ದುರಾಸೆ, ಅಸೂಯೆ ಅಂತ ಎಲ್ಲನೂ ಜಯಿಸಿ ಏನಂದ್ರೆ ಪ್ರೀತಿ ಮತ್ತು ಶರಣಾಗತಿಯಿಂದ ಇದನ್ನು ಬದಲಾಯಿಸುವಂಥದ್ದು ನೋಡ್ರಿ. ಈ ಗುಪ್ತ ನವರಾತ್ರಿ ಏನಂತಂದ್ರೆ ಒಂದು ದೈವಿಕ ಅವಕಾಶ ಅಂತಲೇ ಹೇಳ್ಬೋದು. ನಮಗೆ ಸ್ಮರಣೆ ಮೂಲಕ ಏನಂತಂದ್ರೆ ನಾವು ದೇವಿಯನ್ನು ಆರಾಧನೆ ಮಾಡುವಂಥದ್ದು, ಚಂಚಲ ಮನಸ್ಸನ್ನು ನಿಯಂತ್ರಣಗೊಳಿಸುವಂಥದ್ದು ನೋಡ್ರಿ. ಮತ್ತು ನಮ್ಮ ದೌರ್ಬಲ್ಯಗಳನ್ನೆಲ್ಲ ತಾಯಿಯ ಪಾದಗಳಿಗೆ ಅರ್ಪಿಸಿ ಮಾಡುವಂತಹ ಪೂಜೆ ಅಂತಲೇ ಹೇಳ್ಬೋದು. ಮೌನವಾಗಿ ಮತ್ತು ಆಳವಾಗಿ ಏನಂತಂದ್ರೆ ಇದು ಕೆಲಸವನ್ನು ಮಾಡುತ್ತಾ ದೇವಿಯ ಅನುಗ್ರಹ. ಈ ಒಂದು ಗುಪ್ತ ನವರಾತ್ರಿ ಏನಪ್ಪ ಅಂತಂದ್ರೆ ಶರನ್ನವರಾತ್ರಿಗೆ ಇದಕ್ಕೆ ವ್ಯತ್ಯಾಸ ಐತಿ. ಇದಕ್ಕೂ ಕೂಡ ಘಟಸ್ಥಾಪನೆ ಎಲ್ಲ ಇರುತ್ತೆ, ಸಂತೋಷ ಮತ್ತು ಬಣ್ಣಗಳು, ಸಂಗೀತ ಅದೆಲ್ಲನೂ ಏನಂದ್ರೆ ಇರುತ್ತೆ. ಬಟ್ ಏಕಾಂತದಲ್ಲಿ ಏನಂದ್ರೆ ಒಂಥರ ರಾತ್ರಿ ಬೆಳಗುವ ದೀಪದಂತೆ ಇರ್ತೈತೆ ನೋಡ್ರಿ. ಭಕ್ತಿಯ ಒಂದು ಪಕ್ವತೆ ಅಂತಲೇ ಹೇಳ್ಬೋದು ಈ ಸಮಯ. ಹೆಚ್ಚಾಗಿ ಈ ನವರಾತ್ರಿಯನ್ನು ಆರಾಧನೆ ಮಾಡೋರು ಯಾರಂದ್ರೆ ನವರಾತ್ರಿನ ಆಚರಿಸೋರು ಕೇವಲ ಏನಂತಂದ್ರೆ ಸಾಧಕರಿಗೆ ಮಾತ್ರ ಅಂತಂದು ಹೇಳ್ತಾರೆ. ಇನ್ನು ಕೆಲವರು ಸಾಮಾನ್ಯ ಜನರು ಕೂಡ ಮಾಡ್ತಾರೆ. ಅದು ಅವರವರ ಭಕ್ತಿಗೆ ಸೇರಿದ್ದಂತಲೇ ಹೇಳ್ಬೋದು ನೋಡ್ರಿ. ಈ ಗುಪ್ತ ನವರಾತ್ರಿ ಏನಂದ್ರೆ ಸರಳವಾದ ಪ್ರಾರ್ಥನೆಯೊಂದಿಗೆ ಆರಂಭ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಏನಂದ್ರೆ ಶಾಂತಿಯನ್ನು ಕೂಡ ಬಯಸೋರು ಮನೆಯಲ್ಲಿ ಇದನ್ನು ಮಾಡಬಹುದು. ಮತ್ತು ಅದರ ಜೊತೆಗೆ ಏನಂದ್ರೆ ಮನಸ್ಸನ್ನು ಶುದ್ಧೀಕರಿಸುವಂತಹ ಒಂದು ಗುರಿಯನ್ನು ಹೊಂದಿರುವಂಥವ್ರು ಕೂಡ, ಅನ್ವೇಷಕರು ಕೂಡ ಈ ಒಂದು ನವರಾತ್ರಿಯನ್ನು ಆಚರಣೆ ಮಾಡ್ಬೋದು ನೋಡ್ರಿ. ಮಹಿಳೆಯರು, ಪುರುಷರು ಯಾರು ಬೇಕಾದ್ರೂ ಮಾಡ್ಬೋದು. ನಂಬಿಕೆಯಿಂದ ಏನಂದ್ರೆ ದೀಪ ಹಚ್ಚಿ ದೇವರ ಒಂದು ಧ್ಯಾನ ಮಾಡಿದ್ರೂ ಸಾಕು, ಅಷ್ಟೇ. ಇನ್ನೇನು ಮಾಡೋವಂಥದ್ದಿರಲ್ಲ. ಈ ಒಂದು ಆಷಾಢ ಗುಪ್ತ ನವರಾತ್ರಿ ಆರಂಭ ಆಗೋದು ನೋಡ್ರಿ ಮೊದಲನೇ ದಿನ 15ನೇ ತಾರೀಕು ಜುಲೈ ಬುಧವಾರ ದಿವಸ ಪ್ರಾರಂಭ ಆಗುತ್ತೆ. ಘಟಸ್ಥಾಪನೆ ಇರುತ್ತೆ ಆ ದಿವಸ. ಮತ್ತು ಶೈಲಪುತ್ರಿ ಪೂಜೆ ಇರುತ್ತೆ. 2ನೇ ದಿನ ನೋಡ್ರಿ ಬ್ರಹ್ಮಚಾರಿಣಿ ಪೂಜೆ. ಮತ್ತು ಅದೇ ಥರ 3ನೇ ದಿನ ಚಂದ್ರಗಂಟ ಪೂಜೆ ಇರುತ್ತೆ 17ನೇ ತಾರೀಕು ಜುಲೈ ಶುಕ್ರವಾರ. 4ನೇ ದಿನ ಶನಿವಾರ 18ನೇ ತಾರೀಕು ಜುಲೈ ಈ ದಿವಸ ಸ್ಕಂದ ಮಾತಾ ದೇವಿ ಪೂಜೆ. 19ನೇ ತಾರೀಕು ಜುಲೈ ಭಾನುವಾರ ಕಾತ್ಯಾಯನಿ ಪೂಜೆ. ಅದೇ ಥರ 20ನೇ ತಾರೀಕು ಜುಲೈ 2026 ಸೋಮವಾರ ಕಾಳರಾತ್ರಿ ಪೂಜೆ. ಮತ್ತು 7ನೇ ದಿವಸ 21ನೇ ತಾರೀಕು ಜುಲೈ ಮಂಗಳವಾರ ದುರ್ಗಾಷ್ಟಮಿ ಮಹಾಗೌರಿ ಪೂಜೆ ಇರುತ್ತೆ. ಈ ಥರ ನವರಾತ್ರಿ 8ನೇ ದಿವಸ 22ನೇ ಜುಲೈ ಬುಧವಾರ ಸಿದ್ಧಿದಾತ್ರಿ ಅಮ್ಮನವರ ಪೂಜೆ. ಮತ್ತು 9ನೇ ದಿನ 23ನೇ ತಾರೀಕು ಜುಲೈ ಗುರುವಾರ ನವರಾತ್ರಿ ಪರಾಣ ಇರುತ್ತೆ ನೋಡ್ರಿ. ಇದಿಷ್ಟು ಆಷಾಢ ಗುಪ್ತ ನವರಾತ್ರಿ ಒಂದು ಮಾಹಿತಿ. ಅತ್ಯಂತ ಮಹತ್ವ ಅಂತಲೇ ಹೇಳ್ಬೋದು ಈ ನವರಾತ್ರಿ ಕೂಡ. ಶರನ್ನವರಾತ್ರಿ ಹೆಂಗೋ ಮತ್ತು ಚೈತ್ರ ನವರಾತ್ರಿನೂ ಮಾಡ್ತಾರೆ. 4 ಬಾರಿ ವರ್ಷದಲ್ಲಿ ಮಾಡುವಂಥದ್ದು. ಈಗ ಆಷಾಢದ್ದು ಇರುತ್ತೆ ನೋಡ್ರಿ. ಈ ಗುಪ್ತ ನವರಾತ್ರಿಯಲ್ಲಿ ನೋಡ್ರಿ
ಮತ್ತು ದೇವತೆಗಳ ಆರಾಧನೆಯನ್ನು ಪುಣ್ಯ ಅಂತಲೇ ಪರಿಗಣಿಸ್ತಾರೆ. ಮತ್ತು ಈ ಸಮಯದಲ್ಲಿ ಏನಂತಂದ್ರೆ ಕಾಳಿ, ತಾರಾದೇವಿ, ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ, ಈ ಥರ ಮಾತಂಗಿ, ಕಮಲಾದೇವಿ, ಈ ಥರ ದೇವಿಯನ್ನು ಪೂಜೆ ಮಾಡ್ತಾರೆ. ಮತ್ತು 9 ದಿನ ಹಗಲು ರಾತ್ರಿಗಳು ಏನಂತಂದ್ರೆ ಶಕ್ತಿ ಮತ್ತು ತಂತ್ರ ಸಾಧನೆಗಳಿಗೂ ಕೂಡ ಈ ಒಂದು ಗುಪ್ತ ನವರಾತ್ರಿಯನ್ನು ಉಪಯೋಗ ಪಡ್ಕೊತಾರೆ ನೋಡ್ರಿ. ವಿಶೇಷ ಮಹತ್ವ ಹೊಂದೈತೆ ಅಂತಲೇ ಹೇಳ್ಬೋದು. ಮತ್ತು ತಾಂತ್ರಿಕ ಚಟುವಟಿಕೆಗಳಿಗೂ ಕೂಡ ಇದೆ. ಏನಂದರೆ ಈ ಗುಪ್ತ ನವರಾತ್ರಿಗಳ ಬಗ್ಗೆ ನೋಡ್ರಿ ಕಡಿಮೆ ಜನರಿಗೆ ಜಾಸ್ತಿ ಗೊತ್ತಿರಲ್ಲ. ಹಬ್ಬ ಆಚರಣೆ ಏನಂತಂದ್ರೆ ಇದು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯಲು ಏನಂದರೆ ಸಾಧಕರು ಇದನ್ನು ಗುಪ್ತರಾತ್ರಿ ಏನಂದರೆ ಗುಪ್ತ ನವರಾತ್ರಿಯಲ್ಲಿ ಸಾಧಕರು ಮಾತ್ರ ಇದನ್ನು ಆಚರಣೆಯನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತೆ. ವರ್ಷದಲ್ಲಿ ನೋಡ್ರಿ 2 ಗುಪ್ತ ನವರಾತ್ರಿಗಳು ಬರ್ತಾವೆ. ಒಂದು ಮಾಘ ಮತ್ತು ಇನ್ನೊಂದು ಆಷಾಢ ಮಾಸದಲ್ಲಿ. ಶರನ್ನವರಾತ್ರಿ ಏನಂದ್ರೆ ಅದನ್ನು ವೈಭವವಾಗಿ ಆಚರಣೆಯನ್ನು ಮಾಡ್ತೀವಿ, ಅದು ದಸರಾ ಟೈಮಲ್ಲಿ. ಈ ಒಂದು ಗುಪ್ತ ನವರಾತ್ರಿ ನೋಡ್ರಿ ಸಾರ್ವಜನಿಕವಾಗಿ ಆಚರಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಮನೆಯಲ್ಲಿ ಕೂಡ ಅಷ್ಟೇ ಪೂಜೆಗೆ ಬೇರೆಯವ್ರನ್ನ ಆಹ್ವಾನವನ್ನು ಮಾಡೋಂಗಿಲ್ಲ. ಮತ್ತು ಇನ್ನೊಂದು ಏನಂತಂದ್ರೆ ಇದ್ರ ಬಗ್ಗೆ ಬಹಿರಂಗವಾಗಿ ಎಲ್ಲ ಹೇಳ್ಕೊಳ್ಳೋ ಅಷ್ಟು ಇಲ್ಲ. ಹಾಗಾಗಿ ಇದನ್ನು ಗುಪ್ತ ನವರಾತ್ರಿ ಅಂತ ಹೇಳ್ತಾರೆ. ಮತ್ತು ಈ ಒಂದು ಗುಪ್ತ ನವರಾತ್ರಿಯಲ್ಲಿ ಏನಂತಂದ್ರೆ ವಾರಾಹಿ ದೇವಿಯ ಒಂದು ಆರಾಧನೆಯನ್ನು ಮಾಡ್ತಾರೆ ನೋಡ್ರಿ. ಮತ್ತು ಈ ನವರಾತ್ರಿಯನ್ನು ವಾರಾಹಿ ಗುಪ್ತ ನವರಾತ್ರಿ ಅಂತಲೂ ಕೂಡ ಕರೀತಾರೆ. ಯಾಕಪ್ಪ ಅಂತಂದ್ರೆ ಈ ಒಂದು ಗುಪ್ತ ನವರಾತ್ರಿ ಸಮಯದಲ್ಲಿ ನೋಡ್ರಿ ವಾರಾಹಿ ದೇವಿಯ ಭಕ್ತರು ಏನಂತಂದ್ರೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆರೋಗ್ಯ ರಕ್ಷಣೆಗಾಗಿ ಈಕೆಯನ್ನು ಈ ಸಮಯದಲ್ಲಿ ಪೂಜೆಯನ್ನು ಮಾಡ್ತಾರೆ. ವಾರಾಹಿ ದೇವಿ ನೋಡ್ರಿ ಸಪ್ತ ಮಾತೃಕೆಯರಲ್ಲಿ ಒಬ್ಬಳು. ಆಕೆ ಏನಂತಂದ್ರೆ ವಿಷ್ಣುವಿನ ಒಂದು ವರಾಹ ಅವತಾರದ ಪತ್ನಿ. ವಾರಾಹಿ ದೇವಿ ನೋಡ್ರಿ ಶುಂಭ ಮತ್ತು ನಿಶುಂಭ ಮತ್ತು ಅವರ ಸೈನ್ಯಗಳೊಂದಿಗೆ ಯುದ್ಧದ ಸಮಯದಲ್ಲಿ ಏನಂತಂದ್ರೆ ದುರ್ಗಾದೇವಿಗೆ ಸಹಾಯ ಮಾಡಿದಂತಹ ಒಂದು ಯೋಧ ದೇವತೆ ನೋಡ್ರಿ. ಅವಳ ಮುಖ ಏನಂತಂದ್ರೆ ಹಂದಿಯ ಮುಖವನ್ನು ಹೋಲುತ್ತಾ. ಮತ್ತು ಭಕ್ತರಿಗೆ ಏನಂದ್ರೆ ಶತ್ರುಗಳ ಮೇಲೆ ವಿಜಯ ಮತ್ತು ಪ್ರಗತಿ ಸಮೃದ್ಧಿಯನ್ನು ಆಶೀರ್ವಾದ ಮಾಡ್ತಾಳೆ. ಹಾಗಾಗಿ ಈ ಸಮಯದಲ್ಲಿ ವಾರಾಹಿ ದೇವಿಯನ್ನು ಧೈರ್ಯ, ನಿರ್ಭಯತೆ ಮತ್ತು ಎಲ್ಲ ನಕಾರಾತ್ಮಕ ದುರ್ಗುಣಗಳ ಮೇಲಿನ ಒಂದು ನಿಯಂತ್ರಣ ಮಾಡಲಿಕ್ಕೆ ಪೂಜೆಯನ್ನು ಮಾಡ್ತಾರೆ ನೋಡ್ರಿ. ಆಷಾಢ ಒಂದು ಗುಪ್ತ ನವರಾತ್ರಿ ಸಮಯದಲ್ಲಿ ಏನಂದ್ರೆ ವಾರಾಹಿ ದೇವಿಯ ಮಂತ್ರಗಳನ್ನು ಪಠನೆ ಮಾಡ್ತಾರೆ. ಮತ್ತು ವಾರಾಹಿ ದೇವಿಯ ಪೂಜೆಯನ್ನು ಮಾಡ್ತಾರೆ ನಿರ್ದಿಷ್ಟ ಒಂದು ಪ್ರಯೋಜನಕ್ಕಾಗಿ ನೋಡ್ರಿ ಇದನ್ನು ಮಾಡುವಂಥದ್ದು. ಮತ್ತು ನಿರ್ದಿಷ್ಟ ಕಾರ್ಯವನ್ನು ಸಾಧನೆ ಮಾಡಲಿಕ್ಕೆ ಕೂಡ ಈ ಒಂದು ವಾರಾಹಿ ದೇವಿಯ ಅನುಗ್ರಹ ಪಡೆಯಲು ಸೂಕ್ತ ಸಮಯ ಅಂತಂದು ಈ ಸಮಯದಲ್ಲಿ ದುರ್ಗಾದೇವಿಯ ಆಶೀರ್ವಾದದಿಂದ ಮತ್ತು ಶ್ರದ್ಧೆಯಿಂದ ಪ್ರಾರ್ಥಿಸಲು ಏನಂದ್ರೆ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. 9 ದಿನ ದುರ್ಗಾ ಸಪ್ತಶತಿ ಮತ್ತು ದುರ್ಗಾ ಸಪ್ತಶ್ಲೋಕಿಯನ್ನು ಓದೋದು ಪ್ರಯೋಜನಕಾರಿ, ಪುಣ್ಯಕರ ಅಂತಲೇ ಹೇಳ್ಬೋದು ಈ ಒಂದು ಗುಪ್ತ ನವರಾತ್ರಿ ಸಮಯದಲ್ಲಿ. ಮತ್ತು ವಾರಾಹಿ ನವರಾತ್ರಿ ನೋಡ್ರಿ ಸಕಾರಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನು ಆಕರ್ಷಣೆ ಮಾಡಲಾಗುತ್ತೆ ಅಂತ ನಂಬ್ತಾರೆ. ಮತ್ತು ಅದ್ರ ಜೊತೆಗೆ ಆಧ್ಯಾತ್ಮಿಕ ಬೆಳವಣಿಗೆ, ವೈಯಕ್ತಿಕ ಬೆಳವಣಿಗೆ, ಶುದ್ಧೀಕರಣಕ್ಕೆ ಇದು ಅವಕಾಶ ನೀಡುತ್ತೆ. ಇದರ ಇನ್ನು ಏನಂದರೆ ಹಬ್ಬ ದೈನಂದಿನ ಒತ್ತಡಗಳಿಂದ ಏನಂದ್ರೆ ವಿರಾಮ ಪಡೆದು ಏನಂದ್ರೆ ಆದಷ್ಟು ಆತ್ಮಾವಲೋಕನಕ್ಕೆ ಈ ಒಂದು ಸಮಯ ಒದಗಿಸಿಕೊಡುತ್ತೆ ಅಂತ ಹೇಳ್ಬೋದು ನೋಡ್ರಿ. ಮತ್ತು ಇದು ಕೆಟ್ಟದ್ರ ಮೇಲೆ ಒಳ್ಳೆಯದರ ಒಂದು ವಿಜಯವನ್ನು ಕೂಡ ಸಂಕೇತಿಸುತ್ತೆ. ದೈವಿಕ ಸಂಪರ್ಕವನ್ನು ಏನಂದ್ರೆ ಗಾಢವಾಗಿಸಲು ಇದು ಸಹಾಯ ಮಾಡುತ್ತೆ ಹೇಳ್ಬೋದು ನೋಡ್ರಿ. ಈ ನವರಾತ್ರಿಯನ್ನು ಕೂಡ 9 ದಿನಗಳ ಕಾಲ ಸಂಕಲ್ಪವನ್ನು ಮಾಡಿ ಘಟಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿ ದುರ್ಗಾದೇವಿಯನ್ನು ಪೂಜೆಯನ್ನು ಮಾಡಲಾಗುತ್ತೆ. ಅಷ್ಟಮಿ ಅಥವಾ ನವಮಿ ದಿವಸ ಏನಂದ್ರೆ ಪೂಜೆಯೊಂದಿಗೆ ಉಪವಾಸವನ್ನು ಮುಕ್ತಾಯಗೊಳಿಸ್ತಾರೆ ನೋಡ್ರಿ. ಆದಷ್ಟು ಏನಂತಂದ್ರೆ ಯಾರಿಗೂ ಯಾರ ಜೊತೆ ಈ ಒಂದು ನವರಾತ್ರಿ ಬಗ್ಗೆ ಚರ್ಚೆಯನ್ನು ಮಾಡೋದಿಲ್ಲ ಯಾರನ್ನು. ಇದು ಒಂಥರ ವಿಭಿನ್ನ ಅಂತಲೇ ಹೇಳ್ಬೋದು. ಮತ್ತು ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.